ಓಂ ಗಣೇಶಾಯ ನಮಃ. ನೀವು ಎಷ್ಟು ಹಣ ಸಂಪಾದಿಸಿದರೂ ತಿಂಗಳ ಕೊನೆಯಲ್ಲಿ ನಿಮ್ಮ ಜೇಬು ಖಾಲಿಯಾಗುತ್ತಿದೆಯೇ? ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? ಕೆಲವರು ಕಡಿಮೆ ಕಷ್ಟಪಡುತ್ತಿದ್ದರೂ ಸದಾ ಹಣವಂತರಾಗಿರೋದು ಹೇಗೆ? ಸಿಂಹರಾಶಿಯವರೇ, ಜ್ಯೋತಿಷ್ಯದ ಪ್ರಕಾರ ನೀವು ಹುಟ್ಟಿನಿಂದಲೇ ಅದೃಷ್ಟವಂತರಾಗಿದ್ದೀರಿ. ಆದರೂ ಯಾಕೆ ಅನೇಕ ಸಿಂಹರಾಶಿಯವರು ಹಣದ ವಿಷಯದಲ್ಲಿ ಸಂಕಷ್ಟ ಅನುಭವಿಸುತ್ತಾರೆ? ಇಂದು ನಾವು ಈ ಸತ್ಯವನ್ನು ತಿಳಿಯೋಣ. ಸಿಂಹರಾಶಿಯ ಅಧಿಪತಿ ಸೂರ್ಯ. ಸೂರ್ಯ ಎಂದರೆ ಶಕ್ತಿ, ಗೌರವ ಮತ್ತು ನಾಯಕತ್ವ. ಆದ್ದರಿಂದ ನಿಮ್ಮಲ್ಲಿ ಸಹಜವಾಗಿಯೇ ಒಂದು ರಾಯಲ್ ವ್ಯಕ್ತಿತ್ವ ಇರುತ್ತದೆ. ನೀವು ಸಾಮಾನ್ಯ ಜೀವನವನ್ನು ಇಷ್ಟಪಡುವುದಿಲ್ಲ. ನೀವು ಲಕ್ಸರಿ, ಸ್ಟೈಲ್ ಮತ್ತು ಶೋಭೆಯ ಜೀವನವನ್ನು ಇಷ್ಟಪಡುತ್ತೀರಿ. ಇದು ನಿಮ್ಮ ಶಕ್ತಿಯೂ ಹೌದು ಮತ್ತು ನಿಮ್ಮ ದುರ್ಬಲತೆಯೂ ಆಗಬಹುದು. ನಿಮ್ಮ ಜೀವನದಲ್ಲಿ ಹಣದ ಹರಿವು ಯಾವಾಗಲೂ ಇರುತ್ತದೆ. ಅವಕಾಶಗಳು ಕೂಡ ನಿಮ್ಮ ಮುಂದೆ ಬರುತ್ತವೆ. ಆದರೆ ಸಮಸ್ಯೆ ಏನೆಂದರೆ, ಹಣ ಬರುತ್ತಿರುವ ವೇಗಕ್ಕಿಂತ ಹೆಚ್ಚು ವೇಗದಲ್ಲಿ ಖರ್ಚಾಗುತ್ತದೆ. ನೀವು ಹಣ ಉಳಿಸುವುದಕ್ಕಿಂತ ಅದನ್ನು ಖರ್ಚು ಮಾಡಿ ಸಂತೋಷಪಡುವುದನ್ನು ಹೆಚ್ಚು ಇಷ್ಟಪಡುತ್ತೀರಿ. ಇಂದಿನ ಸಂತೋಷವೇ ಮುಖ್ಯ ಎಂಬುದು ನಿಮ್ಮ ಮನೋಭಾವವಾಗುತ್ತದೆ. ನೀವು ಶಾಪಿಂಗಿಗೆ ಹೋದಾಗ ಬಜೆಟ್ ಅನ್ನು ಸಂಪೂರ್ಣವಾಗಿ ಮರೆತುಬಿಡುತ್ತೀರಿ. ನಿಮಗೆ ಇಷ್ಟವಾದದ್ದನ್ನು ತಕ್ಷಣ ಖರೀದಿಸುತ್ತೀರಿ. ಇದು ನಿಮಗೆ ಸ್ವಲ್ಪ ಸಮಯ ಸಂತೋಷ ನೀಡುತ್ತದೆ, ಆದರೆ ಭವಿಷ್ಯದಲ್ಲಿ ಒತ್ತಡವನ್ನು ತರಬಹುದು. ಇನ್ನೊಂದು ಮುಖ್ಯ ವಿಷಯ, ನೀವು ಹೃದಯದಿಂದ ಒಳ್ಳೆಯವರು. ಇತರರಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತೀರಿ. ಅನೇಕ ಬಾರಿ ನಿಮಗಾಗಿ ಉಳಿಸುವುದಕ್ಕೂ ಮುನ್ನ ಇತರರಿಗಾಗಿ ಹಣ ಖರ್ಚು ಮಾಡುತ್ತೀರಿ. ಇದು ಒಳ್ಳೆಯ ಗುಣ, ಆದರೆ ಸಮತೋಲನ ಬಹಳ ಮುಖ್ಯ. ನಿಮಗೆ ಹಣಕಾಸಿನ ಸ್ವಾತಂತ್ರ್ಯ ಬೇಕಾದರೆ ಮೊದಲು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಳವಡಿಸಿಕೊಳ್ಳಬೇಕು. ಅಂದ್ರೆ, ನಿಮ್ಮ ಆದಾಯ ಬಂದ ತಕ್ಷಣ ಮೊದಲು ನಿಮಗಾಗಿ ಹಣ ಉಳಿಸಿ, ನಂತರ ಖರ್ಚು ಮಾಡಿ. ಈ ಸಣ್ಣ ಅಭ್ಯಾಸವೇ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಹೂಡಿಕೆ ಮಾಡುವ ವಿಷಯದಲ್ಲಿ ನೀವು ಜಾಣ್ಮೆಯಿಂದ ನಡೆದುಕೊಳ್ಳಬೇಕು. ತಕ್ಷಣ ಶ್ರೀಮಂತರಾಗಬೇಕೆಂಬ ಆಸೆಯಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಧಾನವಾಗಿ ಮಾಡಿದ ಸರಿಯಾದ ಹೂಡಿಕೆ ನಿಮಗೆ ದೊಡ್ಡ ಸಂಪತ್ತನ್ನು ನೀಡಬಹುದು. ಕಂಪೌಂಡ್ ಇಂಟ್ರೆಸ್ಟ್ನ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಿ. ಸಮಯದೊಂದಿಗೆ ಹಣ ಸ್ವತಃ ಹೆಚ್ಚುತ್ತದೆ. ಸಾಲ ತೆಗೆದುಕೊಳ್ಳುವ ಮುನ್ನ 2 ಬಾರಿ ಯೋಚಿಸಿ. ನಿಮ್ಮ ಆತ್ಮವಿಶ್ವಾಸ ಕೆಲವೊಮ್ಮೆ ನಿಮ್ಮನ್ನು ಅಪಾಯಕ್ಕೆ ತಳ್ಳಬಹುದು. ಎಮರ್ಜೆನ್ಸಿ ಫಂಡ್ ಹೊಂದಿರುವುದು ಬಹಳ ಮುಖ್ಯ. ಕನಿಷ್ಠ 6 ತಿಂಗಳ ಖರ್ಚಿಗೆ ಬೇಕಾದಷ್ಟು ಹಣ ಉಳಿಸಿ. ಇನ್ನೂ ಕೆಲವು ಮುಖ್ಯ ಸಲಹೆಗಳು. ಪ್ರತಿದಿನ ನಿಮ್ಮ ಖರ್ಚುಗಳನ್ನು ಬರೆಯಿರಿ. ತಿಂಗಳಿಗೆ ಬಜೆಟ್ ತಯಾರಿಸಿ. ನಿಮ್ಮ ಆದಾಯದ ಕನಿಷ್ಠ 20% ಉಳಿಸಿ. ಅನಗತ್ಯ ಖರ್ಚುಗಳನ್ನು ತಕ್ಷಣ ಕಡಿಮೆ ಮಾಡಿ. ನಿಮ್ಮ ಹವ್ಯಾಸಗಳನ್ನು ಆದಾಯದ ಮೂಲವನ್ನಾಗಿ ಮಾಡಿ. ಹೊಸ ಕೌಶಲ್ಯಗಳನ್ನು ಕಲಿಯಿರಿ ಮತ್ತು ನಿಮ್ಮ ಮೇಲೆ ಹೂಡಿಕೆ ಮಾಡಿ. ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳನ್ನು ಸೃಷ್ಟಿಸಿ. ಸಿಂಹರಾಶಿಯವರೇ, ನೀವು ನಾಯಕತ್ವ ಹೊಂದಿರುವವರು. ಆದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಹಣವನ್ನು ನಿಯಂತ್ರಿಸಲಾಗದವನು ಯಾವತ್ತೂ ನಿಜವಾದ ಶ್ರೀಮಂತನಾಗಲು ಸಾಧ್ಯವಿಲ್ಲ. ಹಣ ಕೇವಲ ತೋರಿಸಿಕೊಳ್ಳಲು ಅಲ್ಲ, ಅದು ಭದ್ರತೆ ಮತ್ತು ಸ್ವಾತಂತ್ರ್ಯಕ್ಕಾಗಿ. ಸೈಲೆಂಟ್ ವೆಲ್ತ್ ನಿರ್ಮಿಸಿ. ಯಾರಿಗೂ ತೋರಿಸದೆ ಸಂಪತ್ತು ಹೆಚ್ಚಿಸಿಕೊಳ್ಳಿ. ನಿಮ್ಮ ಯಶಸ್ಸನ್ನು ತೋರಿಸುವುದಕ್ಕಿಂತ ಅದನ್ನು ಹೆಚ್ಚಿಸುವುದರ ಮೇಲೆ ಗಮನ ಕೊಡಿ. ಸರಿಯಾದ ಜನರ ಜೊತೆಯಿರಿ. ಅವರು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತಾರೆ. ಕೆಟ್ಟ ಹವ್ಯಾಸಗಳನ್ನು ನಿಧಾನವಾಗಿ ಬಿಡಿ. ಪ್ರತಿ ತಿಂಗಳು ನಿಮ್ಮ ಗುರಿಗಳನ್ನು ಪರಿಶೀಲಿಸಿ. ಸಣ್ಣ ಸಾಧನೆಗಳನ್ನು ಆಚರಿಸಿ, ಆದರೆ ದೊಡ್ಡ ಗುರಿಯನ್ನು ಮರೆಯಬೇಡಿ. ಮತ್ತು ಅತ್ಯಂತ ಮುಖ್ಯವಾದ ಮಾತು, ಪ್ರತಿಯೊಂದು ರೂಪಾಯಿ ಒಂದು ಸೈನಿಕನಂತೆ. ಅದು ನಿಮಗಾಗಿ ಕೆಲಸ ಮಾಡಬೇಕು, ನೀವು ಅದಕ್ಕಾಗಿ ಕೆಲಸ ಮಾಡಬಾರದು. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಾಳಿನ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಸಿಂಹರಾಶಿಯವರೇ, ಇದು ನಿಮ್ಮನ್ನು ಬದಲಾಯಿಸುವ